ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಾಫಿ ಕಡಿತಾ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಬಂದು 6 o'clock ಆಗಿದೆ. ಇಷ್ಟೊತ್ತಿಗೆ ನಾನು ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೆ ಆಲ್ರೆಡಿ ತಮ್ಬ್‌ನೈಲಲ್ಲಿ ಗೊತ್ತಾಗಿರುತ್ತೆ. ಸೊ ಟೆಂಪಲ್ ರನ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಅಂದರೆ ಮದುವೆದಾಗಿಂದ ಹೋಗಿರಲಿಲ್ಲ, ಸೊ ಹಂಗಾಗಿ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ. ಇನ್ನು ಎಲ್ಲ ಮಲಗಿದ್ದಾರೆ. ಸೊ ನಾನೊಬ್ಬಳೇ ಎದ್ದು ಇನ್ನೂ ಕಾಫಿ ಕುಡಿತಾ ಇದ್ದೀನಿ ರೆಡಿಯಾಗಿಬಿಟ್ಟು. ಅವರೆಲ್ಲ ಮಲಗಿದ್ದಾರೆ. ಎದ್ಮೇಲೆ ರೆಡಿಯಾಗಿಬಿಟ್ಟು ಹೊರಡೋದು. ಸೊ ನಮಗೆ ಇಲ್ಲಿಂದ ಧರ್ಮಸ್ಥಳ 65 ಕಿಲೋಮೀಟರ್ಸ್ ಅಷ್ಟೇ ಆಗೋದು. ಸ್ವಲ್ಪ ಹತ್ರ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಹೋಗೋಣ ಅಂತಂದರು. ಸೊ 7:30ಗೆ ಹೋಗೋಣ ಅಂತ ಹೇಳಿದ್ರು. ನಾನು ಎದ್ದು ರೆಡಿಯಾಗಿದ್ದೆ. ಸೊ ನಮ್ಮ ಕಡೆಯಿಂದ ಲೇಟ್ ಆಗಬಾರ್ದು ಅಂತ ಇವಾಗ ಮಹಾಶಿವರಾತ್ರಿ ಇರೋದ್ರಿಂದ ಪಾದಯಾತ್ರೆ ಮಾಡೋರು ತುಂಬ ಜನ ಹೋಗ್ತಾಯಿದ್ರು. ನೋಡಿ ಒಂಥರ ಒಂದು ಕಡೆ ಎಷ್ಟು ಭಕ್ತಿ ಅಲ್ವಾ ದೇವ್ರ ಮೇಲೆ ಅಂತ ಅನಿಸುತ್ತೆ. ಒಂದೊಂದು ಕಡೆ ಬೇಜಾರಾಗುತ್ತೆ, ಪಾಪ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರಲ್ಲ, ಎಷ್ಟು ನೋವಾಗಬೇಕು ಅವ್ರಿಗೆ ಕಾಲು ಅಂತೆಲ್ಲ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವ್ರು ಹರಕೆ ಮಾಡ್ಕೊಂಡಿರ್ತಾರಲ್ಲ, ಹಂಗಾಗಿ ಹೋಗ್ತಾ ಇರ್ತಾರೆ. ಸೊ ನಮ್ಮ ಯಜಮಾನ್ರು ಇದು ಬಂದರು. ಆಮೇಲೆ ಎಲ್ಲ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀವಿ. ನೋಡಿ, ಇದು ನಮ್ಮ ಅಣ್ಣನ ಪಾಪು, ಅವನು ಕರ್ಕೊಂಡು ಹೋಗ್ತಾಯಿದ್ದೀವಿ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ನೆಮ್ಮದಿ ಅನ್ನಿಸ್ತು, ಚೆನ್ನಾಗಿ ದರ್ಶನ ಆಯಿತು. ಮುಂದೆ ನೋಡಿ ವಿಡಿಯೋ ನಿಮಗೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಫುಲ್ಲು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಎಲ್ಲೂ ಮಾತಾಡೋಕ್ಕಾಗಿಲ್ಲ, ಬಿಕಾಸ್ ಫ್ಯಾಮಿಲಿ ಇರೋದ್ರಿಂದ ಎಲ್ಲೂ ಮಾತಾಡೋಕ್ಕಾಗಲಿಲ್ಲ ನನಗೆ. ನೆಕ್ಸ್ಟ್ ನಾವು ತಿಂಡಿ ತಿನ್ನೋಕ್ಕೆ ಅಂತ ಧರ್ಮಸ್ಥಳಕ್ಕೆ ಹೋದ್ವಿ. ಡೈರೆಕ್ಟ್ ಎಲ್ಲೂ ನಿಲ್ಲಿಸಲಿಲ್ಲ ತಿಂಡಿಗೆ. ಅಲ್ಲೇ ಹೋದ್ವಿ, ಅಲ್ಲೇ ಫ್ರೀ ಇತ್ತು ಬೆಳಗ್ಗಿನ ಜಾವ. ಹಿಂಗಂತೀಯಲ್ಲ, ಮೇಲೆ ಹತ್ಕೊಂತ ಹೆಂಗಂತೀಯ, ಅಲ್ಲಿ ಮೆಟ್ಲು ಹತ್ಕೊಂತ ಹೆಂಗಂತೀಯಲ್ಲ, ಹೆಂಗಂತೆ ಹಂಗೆ ಮಾಡು ಹೆಂಗೆ ಹಂಗೆ ಮೆಟ್ಲು ಹತ್ಕೊಂಡು ಹಿಂಗಂತಿದ್ದವು, ಹೆಂಗಂತಿದ್ದೆ ಹಂಗೆ ಸೊ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ನಮಗೆ ಮದುವೆಯಾಗಿ ಇಷ್ಟು ದಿವಸ ಆದರೂ ನಮಗೆ ಹೋಗೋಕ್ಕೆ ಆಗಿರಲಿಲ್ಲ ದೇವಸ್ಥಾನಕ್ಕೆ. ದೇವ್ರು ಇವಾಗಲೇ ಕರೆಸ್ಕೋಬೇಕು ಅಂತ ಇತ್ತೇನೋ ಗೊತ್ತಿಲ್ಲ. ಇವಾಗ ಹೋಗ್ತಿದ್ದೀವಿ. ಒಂಥರ ಬೇಜಾರು, ಮೊದಲೇ ಬರಬೇಕಿತ್ತು ಅಂತ. ಆದರೂ ಒಂದು ಕಡೆ ಖುಷಿ, ಅಟ್ಲೀಸ್ಟ್ ಬಂದ್ವಲ್ಲ ಇವಾಗ ಅಂತ. ನೆಕ್ಸ್ಟ್ ನಾವಿಲ್ಲಿ ದೇವಸ್ಥಾನ ಹತ್ರನೇ ಒಂದು ಹೋಟೆಲ್ ಇದೆ. ಸೊ ಇಲ್ಲಿ ನೋಡ್ತಿದ್ದೀರಾ ಎಂಥ ಲಕ್ಷ್ಮಿ ಹೋಟೆಲ್ ಅಂತ. ಸೊ ಅಲ್ಲಿ ನಾವು ಊಟನ ಮಾಡಿದ್ವಿ. ಮಸಾಲೆ ದೋಸೆ ತಿಂದ್ಕೊಂಡು ನಾವು ಮುಡಿ ಕೊಡೋ ಹತ್ರ ಬಂದ್ವಿ. ಸೊ ನಮ್ಮ ಮನೆಯವರು ಹಾಗೆ ನಮ್ಮ ಮಾವನೂ ಮುಡಿ ಕೊಟ್ಟರು. ಬಿಫೋರ್ ಆಫ್ಟರ್ ನೋಡಿ ಇವ್ರು ಯಾರೋ ಬೇರೆ ಅಂತ ಅನಿಸುತ್ತೆ, ಆ ಥರ ಕಾಣಿಸ್ತಿದ್ದಾರೆ. ನನಗೆ ನೋಡಿ ನಗು ಬರ್ತಾಯಿತ್ತು. ಅಂದ ಅಣ್ಣ, ನಾನು ವೀಡಿಯೋ ಮಾಡ್ಕೊತಿಲ್ಲ, ನಾನು ಬರೀ ಸೆಲ್ಫಿ ವೀಡಿಯೋ ತೊಗೊತಿದ್ದೀನಿ, ವೀಡಿಯೋ ಆಫ್ ಮಾಡಿ ಅಂತ ಜೋರು ಮಾಡ್ತಿದ್ರು. ಆಮೇಲೆ ಯಾಕೆ ಬೇಕು ಅಂತ ವೀಡಿಯೋನ ತಕ್ಕೊಳ್ಳಿಲ್ಲ. ನೆಕ್ಸ್ಟು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ದೇವಸ್ಥಾನ ಹತ್ರ ಬಂದ್ವಿ. ಹಾಗೆ ದೇವಸ್ಥಾನದೊಂದು ಕ್ಲಿಪ್ ತಗೋಣ ಅಂತ ತೊಗೊತಿದ್ದೆ. ಜನ ನೋಡಿ ಹೊರ್ಗಡೆಯಿಂದ. ಇವಾಗ ಹೊಸ ಸಿಸ್ಟಮ್ ಮಾಡಿರೋದ್ರಿಂದ ಜನ ಎಷ್ಟಿದ್ರೂ ಜನ ಇದ್ದಾರೆ, ರಶ್ ಇದೆ ಅಂತ ಅನಿಸೋದೇ ಇಲ್ಲ. ಸೊ ಈ ಸಲ ಹೊಸದಾಗಿ ಟಾರ್ ಬೇರೆ ಹಾಕ್ತಾಯಿದ್ರು. ನಾವು ಹೋದಾಗ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆಯಿತಾ. ಆ ಟಾರ್ ತುಳ್ಕೊಂಡು ಹೋಗೋಷ್ಟೊತ್ತಿಗೆ ಕಾಲೆಲ್ಲ ಬೆಂದೋಗ್ಬಿಡ್ತು. ಹಾಗೆ ನಮ್ಮ ಮನೆಯವರು ದುಡ್ಡು ಬಿಡಿಸ್ಕೊಬರೋಕ್ಕೆ ಅಂತ ATMಗೆ ಹೋಗಿದ್ರು. ಹಂಗಾಗಿ ಕೂತು ಕಾಯ್ತಾ ಇದ್ವಿ ಹೊರ್ಗಡೆಯಲ್ಲಿ ದರ್ಶನಕ್ಕೆ ಹೋಗೋ ದಾರಿ ಹತ್ರ. ದರ್ಶನಕ್ಕೆ ಅಂತ ಹೊರಟ್ವಿ. ಮೊದಲಿನ ಥರ ಇವಾಗ ಈ ಥರ ಕ್ಯೂ ಸಿಸ್ಟಮ್ ಇಲ್ಲ. ಈಗ ದೊಡ್ಡ ಛತ್ರ ಥರ ಮಾಡಿಬಿಟ್ಟಿದ್ದಾರೆ, ಭವನ ಥರ ದೊಡ್ಡದು. ಅದರೊಳಗಡೆ ರೂಮ್ ಒಳಗಡೆ ಬಿಟ್ಬಿಡ್ತಾರೆ. ಅಲ್ಲೇ ಕೂತ್ಕೊಂಡು TV ನೋಡಿಕೊಂಡು ಸ್ನ್ಯಾಕ್ಸ್ ಏನಾದರೂ ತಿನ್ಕೊತ ಕಾಯ್ಬೋದು. ನಾನು ಈ ಥರ ರೆಡಿಯಾಗಿದ್ದೀನಿ. ಯಾವ ಥರ ಕಾಣಿಸ್ತೀನಿ ಅಂತ ಹೇಳಿ ಆಯಿತಾ. ನಮ್ಮದೊಂದು ರುದ್ರಾಭಿಷೇಕದ್ದು ಇತ್ತು ಹರಕೆ. ಸೊ ಹಂಗಾಗಿ ಅದನ್ನು ಚೀಟಿನ ತಗೊಂಡು ನೆಕ್ಸ್ಟ್ ನಾವು ಹೋದ್ವಿ. ಸುಮಾರು ದಿವಸ ಆಯಿತು, ಫುಲ್ ಚೇಂಜ್ ಆಗಿಬಿಟ್ಟಿದೆ ಧರ್ಮಸ್ಥಳದ ಕ್ಯೂ ಸಿಸ್ಟಮ್. ನಮಗೆ ಕನ್ಫ್ಯೂಸ್ ಆಗ್ತಿತ್ತು ಎಲ್ಲಸ್ ಹೋಗೋದು ಅಂತ. ಮುಂದೆ ಹೋಗ್ತಿರೋನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಫ್ರೀ ಇತ್ತು ಅಂತ ನಾವು ಅಂದ್ಕೊಂಡ್ವಿ. ಹೊರ್ಗಡೆ ಎಲ್ಲ ನೋಡಿಬಿಟ್ಟು ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು ನಮಗೆ ಎಷ್ಟು ರಶ್ ಇದೆ ಅಂತ. ಸೊ ಈ ಥರ ಹಾಲ್ ಮಾಡಿಬಿಟ್ಟಿರ್ತಾರೆ. ತುಂಬ ರಶ್ ಆದಂಗೆ ಒಂದೊಂದು ಹಾಲಿಗೆ ಶಿಫ್ಟ್ ಮಾಡ್ತಿರ್ತಾರೆ. ಈ ದೊಡ್ಡ ತಿರುಪತಿಲಿ ಮಾಡಿದಾರಲ್ಲ, ಸೊ ಅದೇ ಥರನೇ ಸಿಸ್ಟಮ್ ಮಾಡಿದ್ದಾರೆ. ಒಂಥರ ಖುಷಿ ಆಯಿತು. ಎಲ್ಲೂ ಜಂಗುಳಿ ಅಂತ ಅನ್ನಿಸ್ತಾ ಇಲ್ಲ. ತುಂಬ ಫ್ರೀಯಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊತ ದರ್ಶನ ಚೆನ್ನಾಗಿತ್ತು. ನೆಕ್ಸ್ಟು ದೇವಸ್ಥಾನ ಹತ್ರ ಬಂದ್ವಿ. ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಥರ ಕ್ಯೂವಲ್ಲಿ ಹೋಗ್ಬೇಕಾದ್ರೆ ಕೈಯಲ್ಲಿ ಏನಾದರೂ ದಾರ ಇದ್ದರೆ ಬಿಚ್ಚಿಬಿಟ್ಟು ಪಕ್ಕದಲ್ಲಿರೋ ತಂತಿ ಇದಿರುತ್ತಲ್ಲ ಗೇಟ್ ಥರ, ಅದ್ರೊಳಗೆ ಕಟ್ತಾ ಇದ್ವಿ. ಅದನ್ನೆಲ್ಲ ನೆನಪಾಯಿತು ನನಗೆ. ಸೊ ಇವಾಗ ಅನಿಸುತ್ತೆ ಅದನ್ನೆಲ್ಲ ಮಾಡಬಾರ್ದು ಅಂತ.
ಅದಷ್ಟನ್ನೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಬಂದ್ವಿ. ಈ ಊಟ ವರ್ಲ್ಡ್ ಬೆಸ್ಟ್ ಊಟ ಅಂತ ಹೇಳ್ಬೋದು. ಯಾಕಂದರೆ ನಾನು ಚಿಕ್ಕ ಹುಡುಗಿ ಇದ್ದಾಗ ತಿಂತಾನೇ ಇರಲಿಲ್ಲ. ಯಾಕಂದರೆ ಇವ್ರ ಸಾಂಬಾರೆಲ್ಲ ಸ್ವೀಟ್ ಇರುತ್ತಲ್ಲ, ಸೊ ಹಂಗಾಗಿ ನಾನು ಯಾವಾಗಲೂ ಹೇಳ್ತಿದ್ದೆ ಅಪ್ಪಂಗೆ, ಸ್ವೀಟ್ ಇದೆ ನಾನು ತಿನ್ನಲ್ಲ, ನೀನೇ ತಿನ್ನು ಅಂತ. ಇವಾಗ ಅನಿಸುತ್ತೆ ಛೇ ಮಿಸ್ ಮಾಡ್ಕೊಬಿಟ್ಟೆ ಅಂತ. ಇವಾಗ ಸಖತ್ ಇಷ್ಟ ನನಗೆ ಧರ್ಮಸ್ಥಳದ ಊಟ ಅಂದರೆ. ಚಿಕ್ಕ ಮಕ್ಕಳೇ ಹಾಗೆ ಅನಿಸುತ್ತೆ. ಹೊರ್ಗಡೆ ಹೋದಾಗ, ದೇವಸ್ಥಾನಕ್ಕೆ ಹೋದಾಗ ಚೆನ್ನಾಗಿ ಊಟ ಮಾಡ್ತಾರೆ, ಮನೇಲಿದ್ದರೆ ಊಟನೇ ಮಾಡೋದಿಲ್ಲ. ಸೊ ನಾವು ರೂಮ್ ಮಾಡ್ಕೊಂಡಿದ್ವಿ. ನಾವು ಹೊಳೇಲಿ ಹೋಗಿರಲಿಲ್ಲ, ಯಾಕಂದರೆ ಹೊಳೇಲಿ ನೀರಿಲ್ಲ ಅಂತ ಹೇಳಿದರು ಆಟೋ ಡ್ರೈವರ್ ಮತ್ತು ಅಲ್ಲಿ ಮುಡಿ ತೆಗ್ಸೋರು. ಸೊ ಹಂಗಾಗಿ ಒಂದು ಹೋಟೆಲ್ ಮಾಡಿಕೊಂಡು ನಾವೆಲ್ಲ ಸ್ನಾನ ಮಾಡಲಿಲ್ಲ, ಮುಡಿ ಕೊಟ್ಟಿದ್ದು ಮಾತ್ರ ಅವರು ಸ್ನಾನ ಮಾಡ್ಕೊಂಡ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು, ಇನ್ನೂ ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಗಂಟೆ ಗಣೇಶ ಅಂದರೆ ಸೌತಾಡ್ ಗಣೇಶ ಸ್ಟಾರ್ಟ್. ಸೌತಡ್ ಗಣೇಶಗೆ ಹೋಗಿದ ತಕ್ಷಣ ನಂಗೆ ಸಖತ್ ಖುಷಿ ಆಯಿತು. ಯಾಕಂದರೆ ನಾನು ನಮ್ಮ ಯಜಮಾನ್ರು ಲವ್ ಮಾಡಬೇಕಾದ್ರೆ ಹೋಗ್ಬೇಕಂತ ಸಿಕ್ಕಾಪಟ್ಟೆ ಅಂದ್ಕೊಂಡಿದ್ವಿ, ಹೋಗೋಕ್ಕೆ ಆಗಿರಲಿಲ್ಲ. ಸೊ ಮದುವೆ ಆದಮೇಲೆ ಫ್ಯಾಮಿಲಿ ಸಮೇತ ಹೋದ್ವಿ. ಆಮೇಲೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ, ಅಲ್ಲಿ ಮುಗಿಸ್ಕೊಂಡು. ಯಾಕಂದರೆ ಟೈಮ್ ಇತ್ತು ಇನ್ನು ಅಂತ ಹೇಳಿ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಬಂದ್ವಿ. ಸೊ ನಾನು ಅಂದ್ಕೊಂಡಂಗೆ ಎಲ್ಲ ಕಡೆ ಹೋದಂಗಾಯಿತು. ಸೊ ನಾವು ಸುಬ್ರಹ್ಮಣ್ಯಕ್ಕೆ ಬಂದ ತಕ್ಷಣವೇ ನಮಗೆ ಮೂರು ಸಲ ದರ್ಶನ ಆಗಿಬಿಡ್ತು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾರಿಗೆಲ್ಲ ಹೋದಾಗ ಈ ಥರ ದರ್ಶನ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಈ ಬೆಳ್ಳಿ ರಥ ನೋಡಿ ಎಷ್ಟು ಖುಷಿಯಾಗೋದು ನೋಡೋದಕ್ಕೆ, ಕಣ್ಣಿಗೆ ಹಂಗೆ ಚುಚ್ಚುತ್ತೆ ಬೆಳ್ಳಿ. ನೆಕ್ಸ್ಟು ಅಲ್ಲಿಂದ ಮನೆಗೆ ಬಂದ್ವಿ. ಸೊ ಸಿಕ್ಕಾಪಟ್ಟೆ ಕಟ್ ಹಾಕಿದ್ದೆ ವೀಡಿಯೋ, ಯಾವುದೂ ಕಂಟಿನ್ಯೂಸ್ ಇಲ್ಲ. ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಸ್ಯಾರಿ ಬೇರೆ ಉಟ್ಕೊಂಡಿದ್ದ, ಅದನ್ನು ಮೇಂಟೈನ್ ಮಾಡ್ಕೊಂಡು ಓಡಾಡೋಕ್ಕೆ ಆಗ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಸುಸ್ತು ಅನಿಸ್ತಿತ್ತು. ಮನೆಗೆ ಬಂದು ವೀಡಿಯೋನೇ ಮಾಡಲಿಲ್ಲ. ನೆಕ್ಸ್ಟ್ ಡೇ ನಾನಿಲ್ಲಿ ವೀಡಿಯೋನ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರು ನೀರು ಹೊಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಜನ್ರೇಟ್ರಿಗೆಲ್ಲ ನೀರು ಮತ್ತು ಡೀಸೆಲ್ ಎಲ್ಲ ಹಾಕ್ತಾಯಿದ್ರು. ಸೊ ಆ ವಿಡಿಯೋನ ತಕ್ಕೊಂಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟು ಫೈನಲ್ ವಿಡಿಯೋನ ಹಾಕ್ತೀನಿ ನೋಡಿ. ನೀರಲ್ಲಿ ವರ್ಷ ಬರಲ್ವಾ ಜನ್ರೇಟ್ರ್? ನೀರಲ್ಲಿ ನಾನು ಕಂಡಿಡಿಯೋಣಂತ ಇವಾಗ ಎಷ್ಟು ಬೇಕು ಮಾರೇ. ಮನೆ ಇವು ಅತ್ತೆ ರೋದಕ್ಕೆ ಹೋಗ್ತಾರಲ್ಲ ಮೆಟಿಕೊಚ್ಚಿಗೆ, ಆವಾಗ ಹೋಮ್ ಟೂರ್ ಮಾಡೋಣ. ಹೋಮ್ ಟೂರ್ ವಿಡಿಯೋ ಒಂದು ನೆನಪಿರುತ್ತೆ. ಅಲ್ಲ, ಹೋಮ್ ಟೂರ್ ಅಂದರೆ ಮನೆಯೊಳಗೆ ಎಲ್ಲೆಲ್ಲಿ ಏನೇನಿದೆ ಅಂತ ವಿಡಿಯೋ ಮಾಡ್ತಾರೆ. ಅದು ಮನೇದು ಒಂದು ನೆನಪಿರುತ್ತಾ? ಹಾಂ, ನಾವಿಂಥ ಮನೆ ಕಟ್ಟಿದ್ದು ಅಂತ. ಹಾಂ, ನೀನೇನಿಲ್ಲ, ನಿಮ್ಮ ಬರೀ ಕ್ಯಾಮ್ರಾಮನ್ ಅಷ್ಟೇ. ನಾನು ವಿಡಿಯೋ ಮಾಡ್ತೀನಿ. ಹಾಂ, ನಿಂಗೆ ಏನು ಬೇಕು ಮಾಡ್ಕೊಡ್ತೀನಿ, ಮಾಡ್ಕೊಂಡು ತಿನ್ನಕ್ಕೆ. ಹಾಂ, ಡೀಲಾ? ಹಾಂ, ಎಂತದೆ? ಏನಾದ್ರು ನೀನು ಏನು ಕೇಳಿದ್ರು ಮಾಡ್ಕೊಡ್ತೀನಿ, ನೀನು ತಂದು ಕೊಡ್ಬೇಕಷ್ಟೆ. ಕಾಫಿ ತುಂಬದ ಬೆಳ್ಳಗೈತವಲ್ಲ, ಯಾಕೆ ಒಂಚೂರು ನನಗೆ ಕಾಫಿ ಮೆಣಸಾಡ್ಬೇಕಲ್ಲ. ಸೊ ಕಣ್ಣದಲ್ಲಿ ಮೆಣಸು ಕಾಫಿ ಎಲ್ಲ ಇತ್ತು. ಹಂಗಾಗಿ ಅಜ್ಜನೊಬ್ರನ್ನ ಬಿಟ್ಟೋಗಿದ್ವಿ ಮನೆ ಹತ್ರ, ಯಾರಾದರೂ ಬಂದು ಎತ್ಕೊಂಡು ಹೋಗ್ಬಿಟ್ರೆ ಅಂತ ಹೇಳಿ ಅಜ್ಜನ ಬಿಟ್ಟೋಗಿದ್ವಿ ನಮ್ಮ ಮನೆಯವರು. ಸೊ ನಾನಿಲ್ಲಿ ನೆಕ್ಸ್ಟ್ ಲಾಸ್ಟ್ ವಿಡಿಯೋನ ತೋರಿಸ್ತೀನಿ. ಸೊ ಹಾಯ್, ಧರ್ಮಸ್ಥಳ, ಸುಬ್ರಹ್ಮಣ್ಯ ಮತ್ತು ಸೌತಡ್ ಗಣೇಶಲ್ಲೆಲ್ಲ ಹೋಗಿ ಬಂದ್ವಿ. ಒಂದೇ ದಿನ ಫುಲ್ ಎಲ್ಲರೂ ನೋಡೋದಕ್ಕೆ ಫುಲ್ ಸುಸ್ತಾಗ್ಬಿಟ್ವಿ ಎಲ್ಲರೂ. ಹಾಗಾಗಿ ನನಗೆ ಲಾಸ್ಟಿಗೆ ಎಂಡ್ ಕೊಡೋಕ್ಕಾಗಲಿಲ್ಲ ವೀಡಿಯೋ ಎಂಡು. ಸೊ ಹಂಗಾಗಿ ಇವತ್ತು ಬೆಳಗ್ಗೆ ಎದ್ದು ಉಪ್ಪಿಟ್ಟು ಮಾಡಿದ್ದೆ ತಿಂಡಿಗೆ. ಎದ್ದಿದ್ದೆ ನೀವು ನಂಬಲ್ಲ, 8:45 ಎದ್ದಿದ್ದೀವಿ. ಅತ್ತೆ ಬೇಗ ಎದ್ದಿದ್ರು, ಸಿಕ್ಕಾಪಟ್ಟೆ ಲೇಟಾಗಿ ಎದ್ಬಿಟ್ವಿ. 8:45 ಸೊ ಈಗ ಅಂತ ಬಂದಿದ್ದೀನಿ. ಸೊ ನನ್ನ ಕೂದಲು ನೋಡಬಹುದು ನೀವು. ನಿನ್ನೆ ಒಂದು ಸಲನೂ ಬಾಚಿಲ್ಲ ನಾನು. ಒಂದು ಸಲ ಬಾಚಿದ್ದೆ ಧರ್ಮಸ್ಥಳಕ್ಕೆ ಹೋಗಾದ್ಮೇಲೆ. ನೋಡಿ ಹೆಂಗಾಗಿದೆ ಕೂದಲು, ಅಷ್ಟು ಫ್ರಿಝಿಯಾಗಿ ಶಟ್. ಸೊ ಅದಕ್ಕೆ ನಾನು ಇವಾಗ ಎಣ್ಣೆ ಕಾಯಿಸ್ಕೊಂಡು ಬಂದಿದ್ದೀನಿ. ಸೊ ಇದರಲ್ಲಿದೆ ಎಣ್ಣೆ, ಅಮ್ಮ ಕಾಯಿಸ್ಕೊಟ್ಟಿರೋದು. ಸೊ ಅದನ್ನು ಹಚ್ಕೊಂಡು ನಾಳೆ ತಲೆ ಸ್ನಾನ ಮಾಡೋಣ ಅಂತ. ಹಂಗೆ ನಿಮಗೆ ಇಂಟ್ರಡಕ್ಷನ್ ಕೊಟ್ಟಂಗಾಗುತ್ತೆ. ಸುಮ್ಮನೆ ಆ ಟೈಮ್ ವೇಸ್ಟ್ ಆಗುತ್ತೆ, ನನಗೆ ಕೆಲಸ ಇದೆ ಇವತ್ತು ತುಂಬ. ಹಂಗಾಗಿ ವಿಡಿಯೋದಲ್ಲಿ ನಾನು ತುಂಬ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಯಾಕಂದರೆ ಫ್ಯಾಮಿಲಿ ಜೊತೆ ಇದ್ದಿದ್ದರಿಂದ
ಎಲ್ಲೂ ಮಾತಾಡೋಕ್ಕಾಗಿಲ್ಲ ನಮಗೆ. ಆ್ಯಂಡ್ ಟೈಮು ಕೂಡ ಇರಲಿಲ್ಲ. ನಾವು ಫಸ್ಟ್ ಅಂದ್ಕೊಂಡಿದ್ವಿ ಅಂತ ಧರ್ಮಸ್ಥಳ ಮಾತ್ರ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾವು ಇಲ್ಲಿಂದ ನಮಗೆ ಇಲ್ಲಿಂದ 65 ಕಿಲೋಮೀಟ್ರ್ ಆಗುತ್ತೆ. ಸೊ ಹಂಗಾಗಿ ಲೇಜಿಯಾಗಿ ಹೊರಟ್ವಿ. ನಾನು ಅದನ್ನೂ ಹೇಳಿದ್ದೆ, ಬೇಗ ಹೋಗೋಣ 4 ಗಂಟೆ ಹಂಗೆ ಹೋಗೋಕ್ಕಾಗಲ್ಲ ಅಂತ. ಬಟ್ ಅಲ್ಲಿ ಏನಾಯಿತು ಅಂದರೆ ನಾವು ಇಲ್ಲಿಂದ 7:30 ಹೊರಟ್ವಿ. ಅಲ್ಲಿಗೆ ಒಂದು 10 ಗಂಟೆಗೆ ಹಿಂಗೆ ತಲುಪಿದ್ವಿ. 10 ಗಂಟೆಗಿಂತ ಮುಂಚೆನೇ 10 ಗಂಟೆ ಹಿಂಗೆ ತಲುಪಿದ್ವಿ. ಹೊಳೆಯಲ್ಲಿ ನೀರಿಲ್ಲ ಅಂತ ಹೇಳಿದ್ರು ಅಲ್ಲಿ. ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಮಂಡೆ ಕೊಟ್ಟರಲ್ಲ, ಅಲ್ಲಿ ಹೊಳೆಯಲ್ಲಿ ನೀರಿಲ್ಲ, ಹೋಗ್ಬಿಡಿ ಅಂತಂತ ಹೇಳಿದ್ರು. ಅದಕ್ಕೆ ಒಂದು ರೂಮ್ ಮಾಡ್ಕೊಂಡ್ವಿ. ಅಲ್ಲೇ ರೂಮ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಸ್ನಾನ ಮಾಡಿದ್ರು. ನಾವು ಮತ್ತೆ ರೆಡಿ ಆದ್ವಿ. ಸೀರೆ ಉಟ್ಕೊಂಡಿದ್ದೆ ನಾನು. ಸಿಂಗಲ್ ಫೋಟೋ ಒಂದು ತಗೊಳಕ್ಕಾಗಿಲ್ಲ ಗೈಸ್, ಅಷ್ಟು ಬಿಸಿ. ಅಂದರೆ ಬಿಸಿಲು ಅಷ್ಟೊಂದು ಕಾಲು ಸುಟ್ಟು ಬರೆ ಆಗ್ತಿದೆ. ಹೊಸ್ದಾಗಿ ಟಾರ್ ಬೇರೆ ಹಾಕ್ತಾಯಿದ್ರು ಡಂಬರು, ಅದು ಬೇರೆ ಬಿಸಿ ಅವತ್ತೇ ಆಗ್ತಿದ್ದಾರೆ. ನಮಗೆ ಅಲ್ಲಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಅಷ್ಟೊಂದು. ಆ್ಯಂಡ್ ಬೇಗನೆ ದರ್ಶನ ಆಯಿತು. ಈಗ ಹೊಸ್ದಾಗಿ ಮಾಡಿದ್ದಾರೆ ನೋಡಿ ಹಿಂದೆಗಡೆ, ಶ್ರೀ ಸಾನ್ನಿಧ್ಯ ಅಂತ ಏನೋ ಅದು ದೊಡ್ಡದು ಹಾಲದು. ಸೊ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ, ಒಂದು ಹಾಲ್ ಇದೆಯಲ್ಲ ಅದು ಒಂದು ಕಲ್ಯಾಣ ಮಂಟಪ ಇರುತ್ತಲ್ಲ ಅಷ್ಟು ದೊಡ್ಡದಾಗಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದೊಡ್ಡದಾಗಿರ್ಬೋದು ಅದು, ಆಯಿತಾ. ಸುಮಾರು ರೂಮ್ಸ್ ಇದೆ ಅಲ್ಲಿ. ನಾನು ಎಷ್ಟು ರೂಮ್ಸ್ ಇದೆ ಅಂತ ಕೇಳೋಕ್ಕೆ ಹೋಗಲಿಲ್ಲ, ನನಗೆ ನೆನಪೇ ಬರಲಿಲ್ಲ, ಆಯಿತಾ. ಅಲ್ಲಿಂದ ದರ್ಶನ ಬೇಗ ಆಯಿತು ಧರ್ಮಸ್ಥಳದಲ್ಲಿ. ಎಲ್ಲೋ ನಮಗೆ ಸುಸ್ತಂತಾಗಲಿ ಇರಿಟೇಟಿಂಗ್ ಅಂತ ಎಲ್ಲೂ ಅನ್ನಿಸ್ಲಿಲ್ಲ. ಸಖತ್ತಾಗಿ ಚೆನ್ನಾಗಾಯಿತು. ನೆಕ್ಸ್ಟು ನಮಗೆ 2 ಗಂಟೆಗೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಚೆಕ್ಔಟ್ ಆದ್ವಿ ಹೋಟ್ಲಲ್ಲಿ. ಚೆಕ್ಔಟ್ ಆದಮೇಲೆ ಟೈಮ್ ಇದೆಯಲ್ಲ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಅಂದರು. ಸೊ ನೆಕ್ಸ್ಟ್ ನಾವು ಹೋಗ್ತಾ ದಾರಿಲಿ ಸೌತಡ್ಕ ಗಣೇಶ ಇದೆಯಲ್ಲ ಅಲ್ಲಿಗೆ ಹೋದ್ವಿ ಫಸ್ಟು. ಅಲ್ಲಿ 1 ಅವರ್ ಏನೋ ಆಯಿತು. 1 ಅವರ್ ಆಯಿತು. 3:30 ಆಗಿತ್ತು ಅಲ್ಲಿಂದ ಹೊರಡಬೇಕಾದ್ರೆ. ಆಮೇಲೆ 4 ಗಂಟೆ ಅಷ್ಟರಲ್ಲಿ 5ಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಇನ್ನೂ ಟೈಮ್ ಇದೆಯಲ್ಲ ಸಂಜೆ ತನಕ ಅಂತ ಹೇಳ್ಬಿಟ್ಟು ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಸುಬ್ರಹ್ಮಣ್ಯದಲ್ಲಿ ಜನನೇ ಇರಲಿಲ್ಲ. ಆ್ಯಂಡ್ ಅಲ್ಲಿ ನಾವು ರಶೀದಿ ತಗೊಂಡಿದ್ವಿ, ಅಂಥದ್ದು ಮಹಾಮಂಗಳಾರತಿ ಅಂತ ಅರ್ಚನೆಯನ್ನು ಮಾಡಿಸೋದಕ್ಕೆ ಅಂತ. ಹಂಗಾಗಿ ಅಲ್ಲ ಸ್ವಲ್ಪ ಲೇಟ್ ಆಯಿತು. ಅಲ್ಲಿ ಸ್ವಲ್ಪ ಲೇಟೇ ಆಯಿತು. ಅಲ್ಲಿಂದ ಒಂದು 6 ಗಂಟೆಗೇನೋ ಹೊರಟಿದ್ವಿ ನಾವು. ಸುಬ್ರಹ್ಮಣ್ಯದಿಂದ ಒಂದು 6 ಗಂಟೆಗೆ ಹೊರಟ್ವಿ. ಆ್ಯಂಡ್ ಮನೆಗೆ ಬಂದಾಗ ಗಾಯ್ಸ್ ನೀವು ನಂಬಲ್ಲ, 8:30 ಆಗಿದೆ. ಏನು ಮಾಡೋದು ಅವಾಗ ಅಡುಗೆಗೆ? ಅದಕ್ಕೆ ಮೊಸರು ತಗೊಬಂದಿದ್ವಿ. ಅದಕ್ಕೆ ಬಿಸಿ ಅನ್ನ ಮಾಡಿ ಫುಲ್ಲೆಲ್ಲ ಅನ್ನ ಎಲ್ಲ ತಣ್ಣಗೆ ಮಾಡಿ ಮೊಸರನ್ನ ತಿಂದು ಮಲ್ಕೊಂಡ್ವಿ. ಇಷ್ಟಾಗಿತ್ತು ಕತೆ ನಮ್ಮದು. ಇದೇ 4 ನಿಮಿಷ ಆಯ್ತಾ. ನಾನು ಯಾವ್ಯಾವ ವೀಡಿಯೋ ಹಾಕ್ತೀನೋ ಗೊತ್ತಿಲ್ಲ, ವಾಯ್ಸ್ ಓವರ್ ಜಾಸ್ತಿ ಕೊಟ್ಟಿರ್ತೀನಿ. ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ. ಯಾರೂ ಮಾಡಿಲ್ಲ. ಆ್ಯಂಡ್ ಓಕೆ, ಇಟ್ಸ್ ಓಕೆ. ಈಗ ಹೊಸದಾಗಿ ಓಪನ್ ಮಾಡಿರೋದಲ್ಲ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಬಾರ್ದು ಯಾವುದಾದ್ರೂ ಅಷ್ಟೇ. ಸೊ ಹಂಗಾಗಿ ಇಟ್ಸ್ ಓಕೆ. ಆ್ಯಂಡ್ ವಾಟ್ಸಪ್ಪಲ್ಲಿ ಕೇಳಿದ್ರೆ ಮಾತ್ರ ನಾನು ಯಾರಿಗೂ ಹಾಕಲ್ಲ ಅಷ್ಟೇ. ಆ್ಯಂಡ್ ಈ ಬ್ಲ್ಯಾಕ್ ಕಲರ್ ಹಚ್ಚಿಲ್ಲ, ಮೆಹಂದಿ ಬಿಟ್ಟರೆ ನೋಡಿ ನನ್ನ ಕೂದಲು ಎಷ್ಟು ಬ್ಲ್ಯಾಕ್ ಇದೆ, ಶೈನಿಂಗ್ ಬರ್ತಿದೆ ನೋಡಿ ಎಣ್ಣೆ ಹಚ್ಚಿದ್ರೆ. ಸೊ ಗುಡ್. ಇಲ್ಲೂ ಅಷ್ಟೇ ನಾನು ಬ್ಲ್ಯಾಕ್ ಕಲರ್ ಹಚ್ಚಿರೋದೇ ಮೆಹಂದಿ ಬಿಟ್ಟರೆ. ಎಷ್ಟು ಚಂದ ಬ್ಲ್ಯಾಕ್ ಇದೆ ನೋಡಿ ನನ್ನ ಕೂದಲು. ವೈಟ್ ಆಗಿದೆ ಅಲ್ಲೊಂದು. ಇಲ್ಲಿ ಮುಂದೆಗಡೆ ಮೆಹಂದಿ ಹಚ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.